ತಾಯಿಯಾಗಿ, ಮಗಳಾಗಿ, ಹೆಂಡತಿಯಾಗಿ, ಇನ್ನು ಹಲವಾರು ಪಾತ್ರಧಾರಿಯಾಗಿರುವಳು. ಆದರೆ ಹಂತ ಹಂತವಾಗಿ ಅವಳು ಶೋಷಣೆಗೆ ಒಳಗಾಗುತ್ತಿದ್ದಾಳೆ. ಮೇಡಮ್ ಅವರು ಇನ್ಸ್ಟಾ ಲೈವ್ ಹೋಗ್ತಾ ಇದಾರೆ. ವಿಷಯ ಏನಂದ್ರೆ ಬಿಕಾಸ್ ಆಫ್ ಇವತ್ತು ನಮ್ಮ RCB ಮ್ಯಾಚ್ ಇದೆ. ಮ್ಯಾಚ್ ನೋಡೋಣ ಅಂತ ಓಪನ್ ಮಾಡ್ತೀನಿ. ಅದೇ ನೆಟ್ವರ್ಕ್ ಸಿಗ್ತಾ ಇಲ್ಲ. ಏಯ್ ಯಾರು ತಗೊಂಡಿಲ್ಲ ಗೈಸ್, ಎತ್ಕೊಳ್ಳಿ ಕೊಡೇನ. ಆಯ್ತು ಅನ್ಕೊಂಡಿದ್ಯಾ? ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸೋಮೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಏನ್ ವ್ಲಾಗ್ ಮಾಡ್ತಾ ಇದೀನಿ ಅಂದ್ರೆ, ನಮ್ಮ ಕಾಲೇಜಲ್ಲಿ ಟ್ಯಾಲೆಂಟ್ಸ್ ಡೇ ಇದೆ. ನಾನು ನಿಶಾ ಡ್ಯಾನ್ಸ್ ಮಾಡ್ತಾ ಇದೀವಿ, ಇಬ್ಬರೇ ಅಲ್ಲ ಗ್ರೂಪ್ ಡ್ಯಾನ್ಸ್ ಮಾಡ್ತಾ ಇದೀವಿ. ಆ ವ್ಲಾಗ್, ಆ ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡಿ. ಅಂಡ್ ನಮ್ಮ ಮನೆಗೆ ಗೆಸ್ಟ್ಗಳು ಬಂದಿದ್ದಾರೆ. ಗೆಸ್ಟ್ ಹಾಯ್ ಹಾಯ್ ಅಂದೆ. ಮೇಡಮ್ ಅವರು ಏನ್ ಮೇಡಮ್ ಇದು ಕಾಂಬಿನೇಷನ್? ಉಪ್ಪಿಟ್ಟು ಜೊತೆ ಸಕ್ಕರೆ. ಅವರು ಮುಖ ತೋರ್ಸಲ್ವಲ್ಲ, ಸೀಕ್ರೆಟ್ ಪರ್ಸನ್ ಅವರು. ಇನ್ನೊಬ್ರು ಸೀಕ್ರೆಟ್ ಪರ್ಸನ್ ಬಂದಿದ್ದಾರೆ. ಯಾರಂತ ನಿಮ್ಗೆ ಗೊತ್ತಿರುತ್ತಲ್ವಾ? ಸೀಕ್ರೆಟ್ ಪರ್ಸನ್ ಯಾರು ಅಂತ ಗೊತ್ತಿರುತ್ತೆ ಅಲ್ವಾ? ಅವರು ಪೇಷಂಟ್ ಆಗ್ಬಿಟ್ಟಿದ್ದಾರೆ, ಬಂದು ಮಲ್ಕೊಂಡಿದ್ದಾರೆ. ಸೊ ಅಷ್ಟೇ, ತಿಂಡಿ ತಿಂತಾ ಇದ್ದಾರೆ. ರೇಗಿಸ್ತಾ ಇದ್ದಾಳೆ ನೋಡಿ. ಮಂದಿ ಕಾಲೇಜ್ಗೆ ನೆನ್ನೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಎಲ್ಲ ಕಡೆ ನೋವು. ಎಲ್ಲೂ ನೋವಿಲ್ಲ, ಹಿಂಗೆ ಎತ್ತಕ್ಕಾಗಲ್ಲ. ನಿನಗ್ ನೋವಿಲ್ವೇನೆ? ನಿಜ ನಿಂಗ್ ನೋವಿಲ್ವಾ? ನನ್ನ ಎತ್ತೆತ್ ಬಿಸಾಕಿರೋರು ನನಗ್ ನೋವು ಆಗ್ಬೇಕು, ಇವ್ರಿಗೆ ನೋವು ಅಂತ. ಡ್ಯಾನ್ಸ್ದು ಪ್ರಾಪರ್ಟಿ ಇದೇ ಮೇನ್ ಪ್ರಾಪರ್ಟಿ. ಸಾಯ್ಸೆ ಹಾಯ್. ನಮ್ಮ ಇವತ್ತಿನ ಈವೆಂಟ್ ಆಂಕರಿಂಗ್ ಇವ್ರದೇನೆ. ಜನ ಸಾಗರ ಕಾಲೇಜಲ್ಲಿ ಇವತ್ತು ಸ್ಟ್ರೈಕ್ ಎಲ್ಲ ಇದೆ ಅಲ್ವಾ, ಹಂಗಾಗಿ. ಆಮೇಲೆ ಸ್ಯಾಟರ್ಡೆ ನಮಗೆ ಕಾಲೇಜಿಗೆ ರಜಾ ಇರುತ್ತೆ. ಸೊ ಅಷ್ಟೊಂದು ಜನ ಯಾರು ಇಲ್ಲ. ಹಿಂದ್ಗಡೆ ಯಾರು ಸರ್ವರ್ತಿದ್ರು ಬಂದು ಕೂತಿದ್ದೀವಿ. ಜನ ಸಾಗರ, ಇನ್ನೂ ಟೈಮ್ ಆಗಿಲ್ಲ, ಸೊ ಯಾರು ಬಂದಿಲ್ಲ. ಏನು ನಿಂಗೆ ರಾತ್ರಿ ನಿದ್ದೆ ಬರಲಿಲ್ವಾ? ಇಲ್ಲ. ಯಾಕೆ? ಡ್ಯಾನ್ಸ್ ಅಂತ ಅಲ್ಲ, ಕೈ ಕಾಲೆಲ್ಲ ನೋವು. ಕೈ ಕಾಲು ನೋವಾ? ನಿಂಗೆ ಯಾಕೆ ನಿದ್ದೆ ಬರಲಿಲ್ಲ? ನನಗೆ ತುಂಬ ಹಿಂಸೆ ಆಗ್ತಾ ಇತ್ತು, ಅದಕ್ಕೆ ಜಾಗ ಚೇಂಜ್ ಆಗಿತ್ತು, ಅದಕ್ಕೆ ನಿದ್ದೆ ಬರಲಿಲ್ಲ. ಆಮೇಲೆ ಏನು ಗೊತ್ತಾ, ಇವಳಿಗೆ ಕನಸು ಬಿದ್ದಿತ್ತಂತೆ. ಆ ಕನಸಲ್ಲಿ ನಾನಿರಲಿಲ್ಲ. ನಾನೆಲ್ಲೇ ಹೋಗಿದ್ದೆ ಅಂದರೆ ಹಾಲು ತರಕ್ಕೆ ಹೋಗಿದ್ದೆ ಅಂತ ಅಂತಿದ್ದಾಳೆ. ನಿಶಾ ಮತ್ತೆ ಹರ್ಷಿತಾ ಇದ್ರು. ನಿಶಾ ಅಲ್ಲಿ ಗೊತ್ತಿದ್ದಾಳೆ. ಯಾರು ನೋಡಿ ಹೆದರ್ಕೊಡಿ, ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ ಹೆಂಗೆ ಕಾಣಿಸ್ತಿದ್ದೀನಿ ಅಂತ. ಎಲ್ಲ ಫುಲ್ ರೆಡಿಯಾಗಿದ್ದು ತೋರಿಸಲ್ಲ ಅನ್ಸುತ್ತೆ. ನಿಶಾ ಇಷ್ಟ ಹಾಕೊಂಡ್ರೆ ಸಾಕು. ಈಗ ರೆಡಿಯಾಗಿ ನೆಕ್ಸ್ಟ್ ಒಂದು 2-3 ಡ್ಯಾನ್ಸ್ ಆದ್ಮೇಲೆ ನಮ್ಮದೇ ಒಂದ್ಸತಿ ಲೈಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀವಿ. ಹೆಣ್ಣು ತಾಯಿಯಾಗಿ, ಮಗಳಾಗಿ, ಹೆಂಡತಿಯಾಗಿ, ಇನ್ನು ಹಲವಾರು ಪಾತ್ರಧಾರಿಯಾಗಿರುವಳು. ಆದರೆ ಹಂತ ಹಂತವಾಗಿ ಅವಳು ಶೋಷಣೆಗೆ ಒಳಗಾಗುತ್ತಿದ್ದಾಳೆ. ಈ ಹಿಂಸೆಗಳನ್ನ ಸಹಿಸಲಾಗದೆ ಅವಳು ಹೇಗೆ ಸಿಡಿದೇಳುವಳು ಎಂದು ತೋರಿಸುವ ನಮ್ಮ ಈ ಸಣ್ಣ ಪ್ರಯತ್ನ. ನಿಮಗೆ ಹೆಣ್ಮಗು ಆಗಿದೆ. ಏನು ಹೆಣ್ಮಗುನ? ಈ ಅನಿಷ್ಟ ನಮಗ್ ಬೇಡ. ಅಪ್ಪ, ಕಾಲೇಜ್ಗೆ ಹೋಗಿ ಬರ್ತೀವಿ. ಸರಿ ಮಗನೇ, ಹುಷಾರಾಗಿ. Dream of day, a dream of watching you fade away. ನೋಡಕ್ಕ, ಇವಳೆ ತಾನೇ ಮದುವೆಯಾಗಿ 1 ತಿಂಗಳಿಗೆ ಗಂಡನ ತಿನ್ಕೊಂಡಿರೋಳು. ಗಾಡಿ ಬಿಡಹತ್ತು. dedicated
brilliant and powerful. The shame does not belong to the survivor. It belongs to the perpetrator. Silence is not a safety. Raise your voice to break the chain of the violence. Be a fearless and fight back for your justice. Any guesses? Sheetal auntie. ಇವಾಗ ಡ್ಯಾನ್ಸ್ ಎಲ್ಲ ಮುಗೀತು, ಅದೆಲ್ಲ ವಿಡಿಯೋ ಮಾಡಕ್ಕಾಗಿಲ್ಲ, ಫುಲ್ಲು ಬಿಸಿ. ನಮ್ಮ ಮೇಡಮ್ ಅವ್ರು ಮಾಡಿದ್ದಾರೆ. ಇವಾಗ ಊಟ ಮಾಡಕ್ಕೆ ಹೇಗಿತ್ತೆ ಊಟ? ಊಟ ಚೆನ್ನಾಗಿತ್ತು, ತುಂಬಾ ಲೇಟ್ ಆಯ್ತು. ನಾವು ಊಟ ಮಾಡಕ್ ಬಂದಿದ್ವಿ. ಈಗ ಊಟ ಎಲ್ಲ ಮುಗಿಸ್ಕೊಂಡು ನಿಶಾ, ನನ್ನ ಹೆಸರು ಶೀತಲ್. ಗೊತ್ತು ಅಲ್ಲ ನಿನಗೆ ನಾನು ಸ್ಟೋರಿ ಏನ್ ಗೊತ್ತಾ, ಅಕ್ಕ ಒಂದಿನ ತಲೆ ಸುತ್ತು ಬಿದ್ದು ಕಟ್ ಮಾಡ್ಕೊಟ್ಟಿನಿ ಇದನ್ನೆಲ್ಲ. ಸೊ ಆಂಟಿ ನಿಶಾ ಬಿಟ್ಲಾ ಅಂದ್ರೆ ನಿಶಾ ಯಾರು, ಸೌಜು ಕಾಲ್ ಮಾಡೋರು, ಸೌಜು ಯಾರು, ಹಿಂಗೆಲ್ಲ ಕ್ವಶನ್ ಮಾಡೋಳೆ. ಆಮೇಲೆ ಇದು ಎಕ್ಸಾಮ್ ಫೀಸ್ ಕಟ್ಟಿದ್ಲು, ಮತ್ತೆ ಎಕ್ಸಾಮ್ ಫೀಸ್ ಕಟ್ಟಿ ಅಂತ ನಿಶಾ ಇಲ್ಲ. ಹಾಯ್ ಎಲ್ಲ ಹೆಂಗ್ ಮಲಗಿದೀವಿ. ಹೇಳು, ಬ್ಯಾಕ್ ಗ್ರೌಂಡ್ ಇಂದಾನೆ ಹೇಳು, ಮುಖ ತೋರ್ಸಲ್ಲ. ಹೇಳು, ಹೆಂಗಿತ್ತು ಡ್ಯಾನ್ಸ್? ನಮ್ ಡ್ಯಾನ್ಸ್ ನಾವು ಮಾಡಿದೀರಾ? ಅಫ್ಕೋರ್ಸ್ ನಮ್ ಡ್ಯಾನ್ಸ್ ಎಂತ ಜನಗಳು ಅಂದ್ರೆ. ಅಂಡ್ ಸ್ಟ್ಯಾಂಡಿಂಗ್ ಅವೇಷನ್ ಎಲ್ಲ ನಿಂತ್ಕೊಂಡು ಕ್ಲಾಪ್ ಮಾಡಿದ್ರು, ಖುಷಿ ಆಯ್ತು ಒಂಥರ. ಅಂದ್ರೆ ನಾವು ಫಸ್ಟ್ ಪ್ರೈಸ್ ಬಂದಿದೆ, ಅದು ನಿಮ್ಗೆ ಹಾಕಿದೀನಿ. ಪ್ರೈಸ್ ಇಸ್ಕೊಳ್ಳೋದೆಲ್ಲ ಅದು ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮಗೆ ಫಸ್ಟ್ ಪ್ರೈಸ್ ಬಂತು. ಇದನ್ನ ನಾವು ಮುಂಚೆ JSS ಕೂಡ ಮಾಡಿದ್ವಿ. ಅದಕ್ಕೆ ಸ್ವಲ್ಪ ಇವಾಗ ನಡೀತಾ ಇರೋಂತ ಒಂದು ಟಾಪಿಕ್ ಅನ್ನ ಕೂಡ ಅದಕ್ಕೆ ಜಾಯಿನ್ ಮಾಡಿದ್ವಿ. ಚೆನ್ನಾಗಿತ್ತು ಅಷ್ಟೇ. ಅವೇರ್ನೆಸ್, ರೈಸ್ ಯುವರ್ ವಾಯ್ಸ್ ಗರ್ಲ್ಸ್. ಈಗ ಎಲ್ಲಾದ್ರೂ ತಿನ್ನಕ್ ಹೋಗೋದು ಏನೋ, ಈಗೇನು ಪ್ಲಾನ್ಸ್ ಇಲ್ಲ. ಫುಲ್ ಮಿಕ್ಕೆಲ್ಲ ನೋಡ್ತಾ ಇದೆ. ನಿಶಾ ಫ್ಲಾಟ್ ಬಂದವಳು ಮಲಗಿದ್ದಾಳೆ. ಅವಳು ಎದ್ದ ಮೇಲೆ ಎಲ್ಲಾದ್ರೂ ಹೋಗೋದಿದ್ರೆ ಹೋಗ್ತೀವಿ. ಸ್ಯಾಂಡಿ, ನಾನು ನಾಳೆ ಎಲ್ಲೋ ಹೊರಗಡೆ ಹೋಗೋಣ ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡು ಅವ್ರಿಗೆಲ್ಲ ಬರ್ತೀವಿ ಅಂತ ಹೇಳಿದೀನಿ. ಆಮೇಲೆ ಇವಳು ಊರಿಗೆ ಹೊರಟಿದ್ದಾಳೆ. ಈಗ ಬುಕ್ ಮಾಡ್ಕೊಂಡು ಹೊರಟಾಯ್ತು, ಹೋಗ್ತೀನಿ ನಾನು ಅಂದ್ಬಿಟ್ಟು ಹೋಗೇ ಬಿಟ್ಲು. ಆಗಲ್ಲ, ಕಷ್ಟ ಇದೆ. ಮಳೆ ಬರೋ ಥರ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಮಳೆ ಬರುತ್ತೆ ಕೂಡ. ಎಲ್ಲಾದ್ರೂ ಹೊರಗಡೆ ಹೋಗಿದ್ರೆ, ತಿನ್ನಕ್ಕೆಲ್ಲಾದ್ರೂ ಹೋದ್ರೆ ನಿಮ್ಗೆ ತೋರಿಸ್ತೀನಿ. ಆಂಟಿ ಕೊಡಿ. ಅವಳು ಅಲ್ಲಿ ಬ್ಲಾಗ್ ಮಾಡ್ತಿದ್ದಾಳೆ. ಅವಳು ಹೇಳ್ತಾ ಇರ್ತಾಳೆ, ನನಗೆ ಬೈತಾ ಇರ್ತಾಳೆ. ನಾವು ಈಗ ಮಳೆಯಲ್ಲಿ ನೆನ್ಕೊಂಡು ಹೋಗ್ತಾ ಇದ್ವಿ. ಮಳೆ ಬರ್ತಾ ಇದೆ, ಮೈಸೂರು ಫುಲ್ ವೆದರ್ ಚಿಲ್ಲಾಗಿದೆ. ಅದು ಇದೇನು ಹಿಂಗ ಹಾಕದೇ ಐತೆ. ಇದು ಗೊತ್ತಿಲ್ವಾ? ಈ ಗೇಮ್ಸ್ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಇದ್ರ ಮೇಲೆ ಆಕ್ಚುಲಿ ಬರ್ದಿದ್ರೆ ಚೆನ್ನಾಗಿರ್ತಿತ್ತು ಗೊತ್ತಾ, ನಾವು ಡೇರ್ ಮಾಡ್ಬೋದಿತ್ತು. ನಂಬರ್ಸ್ ಏನೋ ಇದು ಅದು ಈಸಿ. ಹೇಳ್ಕೊಡ್ತೀನಿ. ಬೇರೆ ಏನ್ ಗೇಮ್ಸ್ ಇದೆ? ತುಂಬಾ ಗೇಮ್ಸ್. ಏನಂದ್ರೆ ಮನೆನ ಫುಲ್ ಆಲ್ಟರ್ ಮಾಡಿ ಕೆಫೆ ಮಾಡಿ ಮಧು ಇಷ್ಟೇ ಲವ್ ನಿನ್ನ ಇಲ್ಲಿ ನನ್ನ ಈ ಕಡೆ ಬಂದೆ. ಹಾಯ್, ನಮ್ಮದು ಇದೇ ನೋಡಿ ಎದುರ್ಕೊಂಡಿದ್ದು ಸಡನ್ ಆಗಿ. ಅವಳನ್ನ ನೋಡಿ ಅವಳವಳೆ ಎದ್ರುಕೊಳ್ಳೋದು ಅಂದ್ರೆ ನಮ್ಮದು ಮಾತ್ರ. ನನಗೆ ಕೇರ ಮಾಡಕ್ ಇವ್ರಿಗೆ ಯಾರಿಗೂ ಚೆಸ್ ಆಡಕ್ ಬರಲ್ಲ, ಆಯ್ತಾ? ನೀನ್ ಕೇರ ಮಾಡಕ್ ಬರಲ್ಲ. ಅದೇ ಚಿಕ್ಕ ಮಕ್ಳ ಅರ್ಥ. ಇದೇ ಚೆಸ್. ಬುದ್ಧಿವಂತರು ಆಡೋದು ಅದು. ಇದು ತಾನೇ ಬುಕ್ಕಲ್ಲಿ ಬರ್ತಾ ಇತ್ತಲ್ಲ. ಇದು ಏನ್ ಗೊತ್ತಾ, ಈ
ಯಾವುದೋ ಮೂವಿಲಿ ನಾಗವಲ್ಲಿಯಾಗಿ ಬದಲಾಗೋದು ಗೊತ್ತಾ, ಹಿಂಗೆ ಇದು ಹಂಗೆ ಹೇಳು, ಇದು ನೆವರ್ ಹ್ಯಾವ್ ಐ ಎವರ್ ಬಟ್ ನಮ್ಮ ಬಗ್ಗೆ ನಮಗೆ ವಿಚಾರಗಳೆಲ್ಲ ಗೊತ್ತು. ಸೊ ಇದೆಲ್ಲ ಆಡಕ್ಕೆ ನಮ್ಗಳ ಜೊತೆಗೆ ಅಷ್ಟೊಂದು ಚಂದ. ಬಟ್ ಡೇಸ್ ಮಾಡ್ಬೋದು. ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಫುಡ್ ಆರ್ಡರ್ ಮಾಡೋಕ್ಕೆ. ನಾವು ಬ್ಲಾಗ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಬಟ್ ಕೆಫೆ ಚೆನ್ನಾಗಿ. ಮೇಡಮ್ ಅವ್ರಿಗೆ ಇದು ತುಂಬ ಇಂಪಾರ್ಟೆಂಟು, ಅದು ಬಂದಿಲ್ಲ ಅಂತ ಫುಲ್ ಪ್ಯಾನಿಕ್ ಆಗಿದ್ರು. ಅವ್ರದ್ದು ಬ್ಲಾಗ್ ಅಂತ ಚೆನ್ನಾಗಿ ಇದು ಆಗ್ತಾ ಇದ್ದೀವಿ ಇವಾಗ. ಡೇರ್ ರೆಡಿ ಇದೆ. ಡೇರ್ ಏನೇನಿದೆಯೋ ಎಲ್ಲ ಗೊತ್ತಿಲ್ಲ. ಮನೇಲಿ ಹಾಕೊಳ್ಳೋ ಬಟ್ಟೆ ಹಾಕೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಸುಮ್ಮನೆ ಇಲ್ಲಿ ಲ್ಯಾಪ್ಟಾಪ್ ಇಸ್ಕೊಂಡು ಹಿಂಗೇನಾದ್ರು ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದು. ಇಲ್ಲೇ ಕೆಫೆ ಇದೆ, ಓಪನ್ ಆಗಿದೆ ಅನ್ನೋದು ಗೊತ್ತಾಯಿತು. ಸೊ ನಾನು ರೀಲ್ಸಲ್ಲಿ ನೋಡಿ ಇಟ್ಕೊಂಡಿದ್ದೆ, ಹಾಗಾಗಿ ಹಾಗೆ ಬಂದ್ಬಿಟ್ವಿ. ಇವತ್ತು ನಮ್ಮ RCB ಮ್ಯಾಚ್ ಇದೆ. ಮ್ಯಾಚ್ ನೋಡೋಣ ಅಂತ ಮ್ಯಾಚ್ ಓಪನ್ ಮಾಡ್ತೀನಿ. ಅದೇ ನೆಟ್ವರ್ಕ್ ಸಿಗ್ತಾ ಇಲ್ಲ, ಅದೇ ಪ್ರಾಬ್ಲಮ್. ಆ್ಯಂಡ್ ಪಿಲ್ಲೋ ಚೆನ್ನಾಗಿದೆ, ನೈಸ್ ಪಿಲ್ಲೋ. ಮೇಡಮ್ ಅವ್ರು ಆಲ್ರೆಡಿ ವಿಡಿಯೋ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಓ ಇಲ್ವಾ, ನಾವು ಎಡಿಟ್ ಮಾಡ್ತಿದ್ದೇವೆ ಅನ್ಕೊಂಡಿದ್ದೆ. ನಾನು ಹಾಗೆ ಅನ್ಕೊಂಡೆ. ನಿಶಾ ಅಳ್ತಾ ಇದ್ದಾಳೆ. ಕಾಲೇಜ್ಗೆ ಹೋಗಿದ್ನಲ್ಲ, ಅವಳು ಇಲ್ಲಿ ನಮ್ಮ ಜೊತೆ ಎಂಜಾಯ್ ಮಾಡ್ತಾ ಇದೆ. ಆದರೆ ಫಿಶ್ಶು ಬೇಜಾರಲ್ವಾ, ಫಿಶ್ ಮಿಸ್ ಆಯಿತು ಅಂತ ಬೇಜಾರು ಅವಳಿಗೆ. ಎಲ್ಲ ಖಾಲಿ ಟೇಬಲ್. ಜೊತೆ ಒಂದ್ಸಲ ಹೋಗೋಣ, ಬಟ್ ನಾನು ಮಾತ್ರ ತಿನ್ಬೇಕು. ಎಲ್ಲ ವೆಜ್ಗಳು. ನಮ್ಮ ಎಕ್ಸ್ಪರ್ಟ್ಸ್. ಓ ಶಿಟ್, ತೋರಿಸ್ತಿದ್ದೆ ಈಗ ಮಿಸ್ ಆಗಿ. ನಮ್ಮ ಸ್ಪೆಷಲ್ ಗೆಸ್ಟ್ ಇದಾರಲ್ಲ, ನಿಮ್ಗೆ ಗೊತ್ತಲ್ಲ ಯಾರು ಅಂತ. ಅವ್ರಿಗೆ ಮತ್ತೆ ಇವಳಿಗೆ ಮಾತ್ರ ಊನೋ ಗೊತ್ತಿರೋದು. ಇವಳಿಗೆ ನನಗೆ ಊನೋ ಗೊತ್ತಿಲ್ಲ. ಎಸ್, ಹೇಳ್ಕೊಟ್ಟಿದ್ದಾರೆ, ನೋಡೋಣ. ನೋಡಿ ಯಾವ್ದು ಎತ್ಕೊಳ್ಳದ. ಮೇಡಮ್ ಅವರು ಇನ್ಸ್ಟಾ ಲೈವ್ ಹೋಗ್ತಾ ಇದಾರೆ. ವಿಷಯ ಏನಂದ್ರೆ ಬಿಕಾಸ್ ಆಫ್ ದಿಸ್. ಹೋಗಿ ನನ್ನ ಫೋನಲ್ಲಿ ಲೈವ್ ಹೋಗಿ ಅವಳು ಲೈವ್ ಅಟೆಂಡ್ ಮಾಡ್ಕೊಂಡು. ಹಾಯ್ 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 ಹಾಯ್. ಊಟ ಆಯ್ತು. ಊಟ ಈಗ ಆಗ್ತಾ ಇದೆ. ಆಯ್ತು, ನಿಮ್ದಾಯ್ತಾ? ಎಲ್ಲರದ್ದು ಊಟ ಆಯ್ತಾ? RCB ಅಂತ ಡೇರ್ ಕಂಪ್ಲೀಟ್ ಮಾಡ್ಬಿಟ್ಟು ಮ್ಯಾಚ್ ನೋಡ್ತಾ ಇದ್ದಾರೆ ಎಲ್ಲರೂ. ನನಗೆ ಬರೋ ಡೇರ್ ನಾನು ಲೈವ್ ಬಂದಿರೋ ಕಾರಣ ನನಗೆ ಒಂದು ಡೇರ್ ಸಿಕ್ಕಿದೆ. ಸೊ ನಾವು ಇಲ್ಲಿ ಕೆಫೆಗೆ ಬಂದಿದ್ವಿ. ಡೇರ್ ಅಲ್ಲಿ ನಾನು ಇನ್ಸ್ಟಾ ಆರ್ ಫೇಸ್ಬುಕ್ಗೆ ಲೈವ್ ಹೋಗ್ಬೇಕಿತ್ತು. ಅಂಡ್ ಅಲ್ಲಿ ಶಾಂಪೂ ಬಾಟಲ್ ಇದೆ, ಬಟ್ ಅದಿಲ್ಲ. ಏನೋ ಶಾಂಪೂ ಬಾಟಲ್ ಏನೋ. ಆಕ್ಚುಲಿ ಚೆನ್ನಾಗಿದೆ, ಸಖತ್ತಾಗಿದೆ. ಒಂದೊಂದು ವಿಡಿಯೋದಲ್ಲೆಲ್ಲ ತೋರ್ಸಕ್ತಿಲ್ಲ. ಆ ಥರ ಡೇರ್ ಎಲ್ಲ ಇದೆ, ಅದನ್ನೆಲ್ಲ ನಮ್ಗೆ ಆಡಕ್ ಬರಲ್ಲ. ಬಟ್ ಎಂಜಾಯ್ ಮಾಡ್ತಾ ಇದೀವಿ. ತುಂಬಾನೇ ಚೆನ್ನಾಗಿದೆ. ಕಂಪ್ಲೀಟ್ ಆಯ್ತಾ? ನಮಗ್ ಬಂದಿರುತ್ತೆ ಮೆಸೇಜು ಇಲ್ಲಿ. ನಮ್ಗೆ ಕಳ್ಸಿದಾಳೆ ನೋಡಿ, ಏನು ಅಂತ ನೋಡಿ. ಮೆಸೇಜ್ ಬಂದಿದೆ, ತೋರ್ಸಕ್ಕಾಗಲ್ಲ ಏನ್ ಮೆಸೇಜ್ ಅಂತ. ಬರೀ ಫಸ್ಟ್ ಇಷ್ಟ ಇದ್ದಿರ್ಬೇಕಾದ್ರೆ ಯಾರಿಗ್ ಬೇಕಾದ್ರೆ ಮಾಡ್ಬೋದಿತ್ತು. 5 ಜನಕ್ಕಲ್ವಾ? ನೆಕ್ಸ್ಟ್ ನಿಶಾ ಒಬ್ರು ಟ್ರೂತ್ ಆರ್ ಡೇರ್. ಟ್ರೂತ್ ಆರ್ ಡೇರ್ ಅಲ್ಲ, ಟ್ರೂತ್ ನಮ್ದೆಲ್ಲ ನಮಗ್ ಗೊತ್ತು. ಏನು ಡೇರು ತಗೋ, ಕೊಡುನಾ. Sing a song in the most horrible voice possible and don't stop until someone gives you 100 rupees. ಚಾನ್ಸೇ ಇಲ್ಲ. 100 rupees ಕೊಡೋ ತನಕ ಕೊಡು, ನಾನು ಹೋಗ್ತೀನಿ. ಇಷ್ಟುದ್ದ ಇದೆ. Fill your mouth with the water and each person in a group must tell the funniest joke. They know if you split the water, you have to eat a spoon of salt. ಆಗ್ಲೇ ಅವಳು ಓದಿದ್ಲಲ್ಲ ಅದು. ನೀರು ಇಲ್ಲ, ಮಾತ್ರ ನೀರು. ಈಗ ಹೊಸ ಬಾಟಲ್ ತಗೋಬೇಕು. ದುಡ್ಡಿಲ್ಲ. ಬೇರೆ ಡೇರ್ ತೆಗಿತೀನಿ. ಇವಳು ಇದು 2ನೇ ಡೇರ್ ಗೈಸ್ ತೆಗಿತಾ ಇರೋದು. ಇದು ಇಲ್ಲ ಬಿಡಿ, ಕೊಡಿಲಿ, ನಾನು ನೋಡ್ತೀನಿ. ಗೊತ್ತಾ? ಇನ್ನೊಂದು ಬರ್ದಿರೋರೆಲ್ಲ ಆಡ್ತಾರೆ. ಏನಂತ ಅಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಕೆಫೆಯವ್ರು ನಮ್ಮನ್ನ ಹೋಗಿ ಅಂತ ತಳ್ಳಿಬಿಡ್ತಾರೆ. ಕ್ಲೋಸಿಂಗ್ ಟೈಮ್ ಅಂತ ಹೇಳು. ಕ್ಲೋಸಿಂಗ್ ಟೈಮ್ 9. ಇಟ್ಸ್ 9:41. ನನಗೆ ಆಡಕ್ ಬರಲ್ಲ. ಯಾರಿಗೂ ಆಡಕ್ ಬರಲ್ಲ. ನಾನು ಒಬ್ಬಳಿಗೆ ಬರುತ್ತೆ. ಐ ಟ್ರೈಡ್. ಅಲ್ಲಿ ತನಕ ಹೋಗಿದೆ, ಅದು ಒಳಗಡೆ ಬಿಳಿ. ಇಲ್ಲಿ ಇಲ್ಲಿ ಇದು ಇದು ನಾನು ಇವಾಗ ಈ ರೆಡ್ನ ಹೋಗ್ಸಲ್ಲ, ನೋಡ್ತೀರಾ? ಅವಳು ಹೋಗ್ಸಲ್ಲ. ನಾನು ಹೇಳ್ದಂಗೆ ಮಾಡ್ತಾಳೆ ನಮ್ಮ ನಿಶಾ.
ಗುರು, ನಾವು ಒಳಗಡೆಯಿಂದ ಲಾಕ್ ಮಾಡ್ಬಿಟ್ಟು ಬರಬೇಕು. ಕ್ಲೋಸಿಂಗ್ ಟೈಮ್ ಆಯ್ತು, ಬನ್ನಿ. ಕೊಡನ್ನ ಯಾರಾದ್ರೂ ತಗೋತಾರೆ ಅಂದ್ಬಿಟ್ಟು ಇಲ್ಲಿ ಔಸಿಟ್ಟಿದ್ದೆ. ಏಯ್, ಯಾರು ತಗೊಂಡಿಲ್ಲ ಗೈಸ್. ಎತ್ಕೊಳ್ಳಿ ಕೊಡೆನ. ಆಯ್ತು, ಅನ್ಕೊಂಡಿದ್ಯಾ? ಏಯ್, ನಾನು ಯಾವತ್ತೂ ಹಂಗೆ ಎತ್ಕೊಳ್ಳೋಗಿಲ್ಲ ನೋಡಿ. ಹಿಂಗೆ ಆಟ ಆಡ್ಕೊಂಡು ಹೋಗ್ತಾ ಇದ್ರು. ನಮ್ಮ ನಿಶಂಗೆ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗೋಕ್ಕೆ ಆಟೋ ಬೇಕಂತೆ. ಬಟ್ ಆ್ಯಕ್ಚುಲಿ ಕಾಲು ನೋವಿದೆ, ಹಾಗಾಗಿ ನಾನು ಒಬ್ಬಳೇ ರೋಡಲ್ಲಿ ಹುಚ್ಚಿ ಥರ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಮನೆಗೆ ಥಿಂಗ್ಸ್ ಎಲ್ಲ ತಗೊಂಡೆ, ರೋಡಲ್ಲಿ ನಿಂತ್ಕೊಂಡು ವ್ಲಾಗ್ ಮಾಡ್ತಾ ಇದ್ದಾರೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾರು ಮರಿಬೇಡಿ. ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್, ನಮಸ್ಕಾರ. ಬಾಯ್ ಹೇಳ್ಬಿಡಿ. ಬಾಯ್ ಬಾಯ್.